ವಿಷಯ ಏನೆಂದರೆ ಅಜ್ಮೀರ್ ದರ್ಗಾ ಖ್ವಾಜಾ ಮೊಯಿನುದ್ದೀನ್ ಚಿಷ್ಟಿಯವರ ಸಮಾಧಿಯಾಗಿದೆ. ಇದು ಮೊಘಲ್ ಚಕ್ರವರ್ತಿಗಳಾದ ಅಕ್ಬರ್, ಜಹಾಂಗೀರ್ ಮತ್ತು ಶಹಜಹಾನ್ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಅಕ್ಬರ್ ಕಾಲದಲ್ಲಿ ಅಕ್ಬರಿ ಮಸೀದಿಯನ್ನು ಕಟ್ಟಿಸಿದರು. ಜಹಾಂಗೀರ್ ಚಿನ್ನದ ಕಂಬಿಗಳನ್ನು ಹಾಕಿಸಿದರು ಮತ್ತು ಶಹಜಹಾನ್ ದರ್ಗಾ ವಿಸ್ತರಣೆಗೆ ಕೊಡುಗೆ ನೀಡಿದರು. ಇಂದಿನ ದರ್ಗಾ ವಾಸ್ತುಶಿಲ್ಪವು ಹಿಂದೂ ಮತ್ತು ಮೊಘಲ್ ಶೈಲಿಗಳ ಮಿಶ್ರಣವಾಗಿದೆ. ಅಜ್ಮೀರ್ ದರ್ಗಾದ ಇತಿಹಾಸ ಸಂಕ್ಷಿಪ್ತವಾಗಿ. ಆರಂಭಿಕ ನಿರ್ಮಾಣ 1200ರಿಂದ 1300ಗಳ ಹಂತ. ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ ಅವರ ಸಮಾಧಿಯಾದ ಈ ದರ್ಗಾದ ಮೂಲ ಭಾಗಗಳು ಶತಮಾನಗಳಷ್ಟು ಹಳೆಯವು. ದರ್ಗಾದ ಉತ್ತರ ದ್ವಾರವಾದ ಬುಲಂದ್ ದರ್ವಾಜಾ ಸುಲ್ತಾನ್ ಮಹಮೂದ್ ಖಾನ್ ಖಾಲ್ಜಿ ಮತ್ತು ಅವರ ಮಗ ಘಿಯಾಸುದ್ದೀನ್ ಅವರಿಂದ ನಿರ್ಮಿತವಾಗಿದೆ. ಈ ದ್ವಾರದ ವಾಸ್ತುಶಿಲ್ಪವು ಹಿಂದೂ ಶೈಲಿಯ ರಚನೆಗಳೊಂದಿಗೆ ಮೊಘಲ್ ಶೈಲಿಯನ್ನು ತೋರಿಸುತ್ತದೆ. ಮೊಘಲ್ ಕಾಲದ ವಿಸ್ತರಣೆ 1500ರಿಂದ 1600ಗಳ ಹಂತ. ಅಕ್ಬರ್ 1556ರಿಂದ 1605. ದರ್ಗಾದ ನಿಜವಾದ ವಿಸ್ತರಣೆ ಅಕ್ಬರ್ ಆಳ್ವಿಕೆಯಲ್ಲಿ ಆರಂಭವಾಯಿತು. ಅವರು ದಕ್ಷಿಣ ಪ್ರವೇಶ ದ್ವಾರದ ಪಶ್ಚಿಮಕ್ಕೆ ಅಕ್ಬರಿ ಮಸೀದಿಯನ್ನು ನಿರ್ಮಿಸಿದರು. ಜಹಾಂಗೀರ್ 1605ರಿಂದ 1627. ಖ್ವಾಜಾ ಅವರ ಸಮಾಧಿಯ ಸುತ್ತಲೂ ಚಿನ್ನದ ಕಂಬಿಗಳಿರುವ ರೇಲಿಂಗ್ಗಳನ್ನು ನಿರ್ಮಿಸಿದರು. ಶಹಜಹಾನ್ 1628ರಿಂದ 1658. ಇವರ ಕಾಲದಲ್ಲೂ ದರ್ಗಾದ ನಿರ್ಮಾಣ ಕಾರ್ಯಗಳು ಮುಂದುವರೆದವು. ವಾಸ್ತುಶಿಲ್ಪ. ದರ್ಗಾದ ಬಿಳಿ ಅಮೃತಮಶಿಲೆಯ ಗುಮ್ಮಟವನ್ನು 1532ರಲ್ಲಿ ಹುಮಾಯೂನ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ಒಂದು ಶಾಸನ ಹೇಳುತ್ತದೆ. ಕಟ್ಟಡಗಳು ಹಿಂದೂ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದ್ದು, ಹಿಂದೂ ದೇವಾಲಯಗಳ ಭಾಗಗಳನ್ನೂ ಬಳಸಲಾಗಿದೆ. ಇಂದು ಅಜ್ಮೀರ್ ದರ್ಗಾವು ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತದ ಭಕ್ತರಿಗೆ ಪೂಜ್ಯ ಸ್ಥಳವಾಗಿದೆ. ಇದು ಸೂಫಿ ಸಂತನ ಆಧ್ಯಾತ್ಮಿಕ ಪರಂಪರೆಯನ್ನು ಸಾರುತ್ತದೆ. ಅಜ್ಮೀರ್ನಲ್ಲಿರುವ ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿಯ ಸಮಾಧಿಗೆ ಭೇಟಿ ನೀಡಿದ ಅಕ್ಬರ್, ಬಸವಣ್ಣಳ 16ನೇ ಶತಮಾನದ ಚಿತ್ರಕಲೆ. ಮೊಯಿನುದ್ದೀನ್ ಅವರ ನಿಧನದ ನಂತರ ಅವರನ್ನು ಸರ್ವಾನುಮತದಿಂದ ಮಹಾನ್ ಸಂತ ಎಂದು ಪರಿಗಣಿಸಲಾಗಿದೆ ಎಂದು ತೋರುತ್ತದೆ. ಮಾರ್ಚ್ 1236ರಲ್ಲಿ ಮುಯಿನ್ ಅಲ್-ದೀನ್ ಅವರ ಸಮಾಧಿ ದರ್ಗಾ ಧರ್ಮೋಪದೇಶಕರ ಮರಣದ ನಂತರದ ಶತಮಾನದಲ್ಲಿ ಬಹಳ ಪೂಜಿಸಲ್ಪಟ್ಟ ಸ್ಥಳವಾಯಿತು. ಎಲ್ಲಾ ಸಾಮಾಜಿಕ ವರ್ಗಗಳ ಸದಸ್ಯರಿಂದ ಗೌರವಿಸಲ್ಪಟ್ಟ ಈ ಸಮಾಧಿಯನ್ನು ಯುಗದ ಪ್ರಮುಖ ಸುನ್ನಿ ಆಡಳಿತಗಾರರು ಬಹಳ ಗೌರವದಿಂದ ನಡೆಸಿಕೊಂಡರು. 1323ರಲ್ಲಿ ದೆಹಲಿಯ ಸುಲ್ತಾನ ಇಲ್ತುಮಿಶ್ 1232ರಲ್ಲಿ ಸಂತನ ಸ್ಮರಣೆಗಾಗಿ ಸಮಾಧಿಗೆ ಪ್ರಸಿದ್ಧ ಭೇಟಿ ನೀಡಿದರು. ಅದೇ ರೀತಿ ನಂತರದ ಮೊಘಲ್ ಚಕ್ರವರ್ತಿ ಅಕ್ಬರ್ ಮರಣ 1605 ತನ್ನ ಆಳ್ವಿಕೆಯಲ್ಲಿ ಕನಿಷ್ಠ 14 ಬಾರಿ ಈ ದೇವಾಲಯಕ್ಕೆ ಭೇಟಿ ನೀಡಿದನು. 1566ರಲ್ಲಿ ತನ್ನ ಹಿಂದೂ ಪತ್ನಿ ಮರಿಯಂ ಉಸ್ ಜಮಾನಿ ಅವರೊಂದಿಗೆ ಗಂಡು ಮಕ್ಕಳನ್ನು ಹೊಂದುವ ಭರವಸೆಯಲ್ಲಿ ಬರಿಗಾಲಿನಲ್ಲಿ ಈ ಸಮಾಧಿಗೆ ತೀರ್ಥಯಾತ್ರೆ ಮಾಡಿದನು. ಹೀಗಾಗಿಯೇ ಖ್ವಾಜಾ ತನಗೆ ಮಗನನ್ನು ಆಶೀರ್ವದಿಸಿದ್ದಾನೆಂದು ನಂಬಿದ್ದರಿಂದ ಕುಮಾರ್ ರಾವ್ ಸಿಂಧಿಯಾ ನಿವಾಸಗಳನ್ನು ಹೇರಿಸಿದರು. 18ನೇ ಶತಮಾನದಲ್ಲಿ ಮಹಾರಾಣಿ ಬೈಜಾಬಾಯಿ ಸಿಂಧಿಯಾ ಹಾಗೂ 1709ರಲ್ಲಿ ಜೋಧ್ಪುರದ ಅಜಿತ್ ಸಿಂಗ್ ಅವರು ರಚನೆಗಳನ್ನು ನಿರ್ಮಿಸಿದರು. 1000ರಲ್ಲಿ ಬರೋಡಾದ ಮಹಾರಾಜರು ದರ್ಗಾದ ಮೇಲೆ ಒಂದು ಸೊಗಸಾದ ಹೊದಿಕೆಯನ್ನು ನಿರ್ಮಿಸಿದರು. ಸ್ಥಳೀಯ ಮತ್ತು ರಾಷ್ಟ್ರೀಯ ಆಡಳಿತಗಾರರು ಇಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಂದರು. ದರ್ಗಾವು ವರ್ಷಗಳಲ್ಲಿ ಜನಪ್ರಿಯತೆ ಮತ್ತು ಗಾತ್ರದಲ್ಲಿ ಬೆಳೆಯಿತು. ರಜಿಯಾ ಸುಲ್ತಾನ, ನಾಸಿರುದ್ದೀನ್ ಮಹಮೂದ್, ಮುಹಮ್ಮದ್ ಬಿನ್ ತುಗಲಕ್, ಶೇರ್ ಶಾ ಸೂರಿ ಮತ್ತು ಅಕ್ಬರ್, ಮರಿಯಂ ಉಸ್ ಜಮಾನಿ ಹಾಗೂ ಅವರ ವಂಶಸ್ಥರು ಜಹಾಂಗೀರ್, ಶಹಜಹಾನ್, ಔರಂಗಜೇಬ್, ದಾರಾ ಶಿಕೋ ಮತ್ತು ಜಹಾನಾರಾ ಬೇಗಂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರಿಂದ ತಿಳಿದುಬಂದಿದೆ. ಶ್ರೀಮಠದ ಪ್ರಧಾನ ಅರ್ಚಕರು ದಿವಾನ್ ಝೈನುಲ್ ಅಬಿದೀನ್ ಚಿಶ್ತಿ ಅಜ್ಮೇರಿ. ಪ್ರಸ್ತುತ ದಿನಗಳಲ್ಲಿ ಮೊಯಿನುದ್ದೀನ್ ಚಿಶ್ತಿಯ ಸಮಾಧಿಯು ಭಾರತೀಯ ಉಪಖಂಡದಲ್ಲಿ ಸುನ್ನಿ ಮುಸ್ಲಿಮರಿಗೆ ಧಾರ್ಮಿಕ ಭೇಟಿ ನೀಡುವ ಅತ್ಯಂತ ಜನಪ್ರಿಯ ಭೇಟಿ ಸ್ಥಳಗಳಲ್ಲಿ ಒಂದಾಗಿ ಮುಂದುವರೆದಿದೆ. ಯಾಕೆಂದರೆ ಸಂತರ ಉರ್ಸ್ ಅಥವಾ ಪುಣ್ಯತಿಥಿಯ ಸಂದರ್ಭದಲ್ಲಿ ಭಾರತೀಯ ಉಪಖಂಡದಾದ್ಯಂತ ಲಕ್ಷಾಂತರ ಜನರು ಅಲ್ಲಿ ಸೇರುತ್ತಾರೆ. ಅದರ ಜೊತೆಗೆ ಮೇಲಂತೆ ಈ ಸ್ಥಳವು ಮಧ್ಯಕಾಲದಿಂದಲೂ ಇಸ್ಲಾಮಿಕ್ ಸಂತನನ್ನು ಪೂಜಿಸುತ್ತಿರುವ ಹಲವು ಹಿಂದೂಗಳನ್ನು ಆಕರ್ಷಿಸುತ್ತದೆ. 2019ರಲ್ಲಿ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಸಂಕೀರ್ಣವನ್ನು ನವೀಕರಿಸಲು ನಿರ್ಧರಿಸಿತು. ಇದು ನೈರ್ಮಲ್ಯ ಮತ್ತು ನೈರ್ಮಲ್ಯವನ್ನು ಗುರಿಯಾಗಿಟ್ಟುಕೊಂಡ ಹಲವು ಪ್ರಯತ್ನಗಳನ್ನು ಒಳಗೊಂಡಿದೆ. ಮುಖ್ಯ ಲೇಖನ ಮೊಯಿನುದ್ದೀನ್ ಚಿಶ್ತಿ. ಮೊಯಿನುದ್ದೀನ್ ಚಿಶ್ತಿ 12ನೇ ಶತಮಾನದ ಸೂಫಿ ಸಂತ ಮತ್ತು ತತ್ವಜ್ಞಾನಿ. ಸಂಜರ್ ಅಥವಾ ಸಿಸ್ತಾನ್ನಲ್ಲಿ ಜನಿಸಿದ ಅವರು ಸುಲ್ತಾನ್ ಇಲ್ತುಮಿಶ್ ಅವರ ಆಳ್ವಿಕೆಯಲ್ಲಿ ದೆಹಲಿಗೆ ಬಂದರು. ಮೊಯಿನುದ್ದೀನ್ ಸ್ವಲ್ಪ ಕಾಲದ ನಂತರ ದೆಹಲಿಯಿಂದ ಅಜ್ಮೀರ್ಗೆ ಸ್ಥಳಾಂತರಿಸಿದರು. ಆ ಸಮಯದಲ್ಲಿ ಅವರು ಪ್ರಸಿದ್ಧ ಸುನ್ನಿ ಹಂಬಲಿ ವಿದ್ವಾಂಸ
ಅಬ್ದುಲ್ಲಾ ಅನ್ಸಾರಿಯವರ ಬರವಣಿಗೆಗಳಿಂದ ಬಹಳ ಪ್ರಭಾವಿತರಾದರು. ಅಜ್ಮೀರ್ನಲ್ಲಿರುವ ಅವರ ಕಾಲದಲ್ಲಿಯೇ ಮೊಯಿನುದ್ದೀನ್ ಒಬ್ಬ ಚರಿಷ್ಮಾಯಿ ಮತ್ತು ಸಹಾನುಭೂತಿಯ ಆಧ್ಯಾತ್ಮಿಕ ಬೋಧಕ ಮತ್ತು ಶಿಕ್ಷಕ ಎಂಬ ಹೆಸರನ್ನು ಪಡೆದರು. ಅವರ ಮರಣದ ನಂತರ ಬರೆಯಲ್ಪಟ್ಟ ಅವರ ಜೀವನದ ವೃತ್ತಾಂತಗಳು ಅವರ ಜೀವನದ ಈ ವರ್ಷಗಳಲ್ಲಿ ಅವರು ಅದ್ಭುತ ಪ್ರವಾಸ, ದಿವ್ಯ ದರ್ಶನ ಮತ್ತು ದೇವತೆಗಳ ದರ್ಶನಗಳಂತಹ ಹಲವು ಆಧ್ಯಾತ್ಮಿಕ ಅದ್ಭುತಗಳ ಉಡುಗೊರೆಗಳು, ಕರಾಮತ್ಗಳನ್ನು ಪಡೆದಿದ್ದರು. ಉರ್ಸ್ನ ಸಂದರ್ಭದಲ್ಲಿ ವಿವಿಧ ಸಾರ್ವಜನಿಕ ವ್ಯಕ್ತಿಗಳು ಚಾದರ್ ಕಳುಹಿಸಿದರು. 80ನೇ ಉರ್ಸ್ ಸಂದರ್ಭದಲ್ಲಿ ಅಜ್ಮೀರ್ ಶರೀಫ್ ದರ್ಗಾದಲ್ಲಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ದೇಶದ ಜನರ ಪರವಾಗಿ ಅಮೆರಿಕ ರಾಯಭಾರ ಕಚೇರಿಯಿಂದ ಆಳದ ಸ್ನೇಹ ಮತ್ತು ಶಾಂತಿಯ ಸಂದೇಶದೊಂದಿಗೆ ಕೆಂಪು ಮತ್ತು ಹಸಿರು ಬಣ್ಣದ ಚಾದರ್ ಅರ್ಪಿಸಲ್ಪಟ್ಟಿತು. ಸೂಫಿ ಸಂತ ಖ್ವಾಜಾ ಮುಯಿನುದ್ದೀನ್ ಚಿಶ್ತಿಯವರ 809ನೇ ಉರ್ಸ್ ಸಂದರ್ಭದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು 2021ರಲ್ಲಿ ಅಜ್ಮೀರಿನ ದರ್ಗಾಕ್ಕೆ ಚಾದರ್ ಅರ್ಪಿಸಿ ಕೋವಿಡ್-19ರ ಅಂತ್ಯಕ್ಕಾಗಿ ಪ್ರಾರ್ಥಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ನಿಯೋಗವನ್ನು ಅದರ ರಾಷ್ಟ್ರೀಯ ಅಧ್ಯಕ್ಷ ಇಮ್ರಾನ್ ಪ್ರತಾಪ್ ಗಢಿ ಅವರ ಸಮ್ಮುಖದಲ್ಲಿ ಭೇಟಿ ನೀಡಿದರು ಹಾಗೂ ಅಜ್ಮೀರ್ ಶರೀಫ್ ದರ್ಗಾದ 810ನೇ ಉರ್ಸ್ಗಾಗಿ ಚಾದರ್ ಕಳುಹಿಸಿದರು. ಅಫ್ಘಾನ್ ಅಧ್ಯಕ್ಷ ಅಶ್ರಫ್ ಘನಿ ಅವರಿಂದ ಅಜ್ಮೀರ್ ಶರೀಫ್ಗಾಗಿ ಚಾದರ್ ಕಾಬೂಲಿನಿಂದ ಆಗಮಿಸಿ 2021ರಲ್ಲಿ ದರ್ಗಾದಲ್ಲಿ ಅರ್ಪಿಸಲ್ಪಟ್ಟಿತು. 2015ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಯಿನುದ್ದೀನ್ ಚಿಶ್ತಿಯವರ 809ನೇ ಉರ್ಸ್ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳೊಂದಿಗೆ ಸಭೆಯಲ್ಲಿ ಅಜ್ಮೀರ್ ಶರೀಫ್ ದರ್ಗಾದಲ್ಲಿ ಅರ್ಪಿಸಲ್ಪಟ್ಟ ಚಾದರನ್ನು ಹಸ್ತಾಂತರಿಸಿದರು.